ಇವತ್ತು ಸಂಜೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಮೋಸ್ಟ್ ಪ್ರಾಬಬಲಿ ಇವತ್ತು ಸಂಜೆ ನಡೆಸ್ತಾ ಇರುವಂತಹ ಸುದ್ದಿಗೋಷ್ಠಿಯಲ್ಲಿ ಯಾವಾಗ ಲೋಕಸಭೆ ಎಲೆಕ್ಷನ್ ಏನು ಎತ್ತ ಇದೆಲ್ಲದರ ಬಗ್ಗೆ ಸವಿವರವಾಗಿ ಮೋಸ್ಟ್ ಪ್ರಾಬಬಲಿ ಚುನಾವಣಾ ಆಯೋಗ ಹೇಳುವಂತಹ ಸಾಧ್ಯತೆ ಇರುವಂತದ್ದು. ನಿನ್ನೆ ಅಷ್ಟೇ ಒಂದು ಸಭೆಯನ್ನ ನಡೆಸಿದ್ರು. ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ನಡೆದಿದೆ ಎಲ್ಲಾ ರಾಜ್ಯಗಳಲ್ಲೂ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಚೀಫ್ ಎಲೆಕ್ಷನ್ ಕಮಿಷನರ್ ಇವರ ನೇತೃತ್ವದಲ್ಲಿ ನಿನ್ನೆ ಅಷ್ಟೇ ಒಂದು ಸಭೆಯನ್ನ ಸೇರಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಲಾಗಿತ್ತು. ಇಂದು ಸಂಜೆ 5 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಎಲ್ಲರ ನಿರೀಕ್ಷೆ ಇದೆ ಯಾವಾಗ ಲೋಕಸಭೆ ಎಲೆಕ್ಷನ್ ಅನ್ನೋದು. ಇನ್ನ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಎಲೆಕ್ಷನ್ ನಡೆಯುವಂತ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲ ಇದೆ. ಎಷ್ಟು ಹಂತಗಳಲ್ಲಿ ಲೋಕಸಭೆ ಎಲೆಕ್ಷನ್ ನಡೆಯಲಿದೆ, ಯಾವತ್ತು ರಿಸಲ್ಟ್ ಡೇಟು, ಯಾವತ್ತು ಮತ ಎಣಿಕೆ, ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ಯಾಕೆಂದ್ರೆ ಅಕಸ್ಮಾತ್ ಇವತ್ತು ಸಂಜೆ 5 ಗಂಟೆಗೆ ಇದನ್ನ ಎಲ್ಲಾದ್ರೂ ಅನೌನ್ಸ್ ಮಾಡಿದ್ರೆ ಇವತ್ತು ಸಂಜೆಯಿಂದನೇ ಇಲ್ಲಿ ಪ್ರಮುಖವಾಗಿ ಏನು ಈ ಒಂದು ಎಲೆಕ್ಷನ್ಗೆ ಮುಂಚೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡು ಎಲ್ಲಾ ಕಡೆನೂ ಕೂಡ ಯಾವಾಗ ಎಲೆಕ್ಷನ್ ಅನ್ನೋದನ್ನ ಚುನಾವಣಾ ಆಯೋಗ ಮೋಸ್ಟ್ ಪ್ರಾಬಬಲಿ ಇವತ್ತೇ ಅನೌನ್ಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದನ್ನು ಕೂಡ ಅಲ್ಲಗೆಳೆಯುವಂತಿಲ್ಲ. ಎಲ್ಲರೂ ನಾಳೆ ಮಾಡಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಸಂಜೆ 5 ಗಂಟೆಗೆ ಚುನಾವಣಾ ಆಯೋಗ ಇಲ್ಲಿ ಪ್ರಮುಖವಾಗಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಇಲ್ಲಿ ಪ್ರಮುಖವಾಗಿ ಇವತ್ತು ಸಂಜೆ 5 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಅಂದ್ರೆ ಇವತ್ತೇ ಘೋಷಣೆ ಆಗತ್ತಾ ಲೋಕಸಭೆ ಎಲೆಕ್ಷನ್ಗೆ ದಿನಾಂಕ? ನಾಳೆ ಅಥವಾ ನಾಳಿದ್ದು ಚುನಾವಣೆಯನ್ನ ಘೋಷಣೆ ಮಾಡಬಹುದು ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಬಂದಂತ ಮಾಹಿತಿಗಳ ಪ್ರಕಾರ ಚುನಾವಣಾ ಆಯೋಗ ಇವತ್ತು ಸಂಜೆ 5 ಗಂಟೆಗೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇವತ್ತು ಸಂಜೆ 5 ಗಂಟೆಗೆ ಮುಂದಿನ ಲೋಕಸಭಾ ಚುನಾವಣೆಗೆ ದಿನಾಂಕವನ್ನ ಪ್ರಕಟಿಸುತ್ತೆ ಅಂತೇಳಿ. ಈಗಾಗಲೇ ಚುನಾವಣಾ ದಿನಾಂಕ ಪ್ರಕಟದ ಬಗ್ಗೆ ಬಹಳಷ್ಟು ಕುತೂಹಲಗಳು ಇದ್ವು. ಜನಸಾಮಾನ್ಯರಲ್ಲಿ, ರಾಜಕೀಯ ಪಕ್ಷಗಳಲ್ಲಿ, ಅಭ್ಯರ್ಥಿಗಳಲ್ಲಿ, ಮಾಧ್ಯಮದಲ್ಲಿ ನಿರೀಕ್ಷೆಗಳಿದ್ವು, ಕುತೂಹಲಗಳಿದ್ವು. ಯಾವಾಗ ಚುನಾವಣೆಯ ದಿನಾಂಕ ಪ್ರಕಟ ಆಗತ್ತೆ ಅಂತ. ಮತ್ತೆ ಕಳೆದ ವಾರವೂ ಕೂಡ ಇವತ್ತು ನಾಳೆ ಅನ್ನುವ ರೀತಿಯಲ್ಲೇ ಇತ್ತು. ಮತ್ತೆ ನಿನ್ನೆ ಕೇಂದ್ರ ಚುನಾವಣಾ ಆಯೋಗ ಒಂದು ಮಹತ್ವದ ಸಭೆಯನ್ನ ನಡೆಸಿತ್ತು. ಅಂದ್ರೆ ಅದನ್ನ ಫೈನಲ್ ಟ್ಯೂನಿಂಗ್ ಅಂತ ಹೇಳಲಾಗ್ತಾ ಇತ್ತು. ಎಲ್ಲ ಕೇಂದ್ರ ಚುನಾವಣಾ ಆಯುಕ್ತರ ಜೊತೆ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಆ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು. ಬಹಳ ಲಂಬವಾಗಿದ್ದಂತಹ ಒಂದು ಆ ಸಭೆ. ಅದರಲ್ಲಿ ಎಲ್ಲವನ್ನ ವಿಷಯಗಳನ್ನ ಚರ್ಚೆ ಮಾಡಲಾಗ್ತಾ ಇತ್ತು. ಯಾಕೆಂದ್ರೆ ಇತ್ತೀಚೆಗೆ ನಡೆದಂತಹ ಕೆಲವು ವಿಧಾನಸಭಾ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಲೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿತ್ತು. ಅದಕ್ಕಿಂತ ಹೆಚ್ಚಾಗಿ ಆರೋಪಗಳು ಕೇಳಿ ಬಂದಿದ್ವು. ವಿದ್ಯುನ್ಮಾನ ಮತಯಂತ್ರಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಥವಾ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬಂದಿದ್ವು. ಈ ಸಂಬಂಧಪಟ್ಟಂತೆ ಕೆಲವು ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲನ್ನ ಕೂಡ ಹೇರಿದ್ವು. ಇದರಿಂದಾಗಿ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು, ವಿದ್ಯುನ್ಮಾನ ಮತಯಂತ್ರಗಳ ವಿಷಯದಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಬೇಕು, ಭದ್ರತಾ ದೃಷ್ಟಿಯಿಂದ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಬೇಕು, ಜೊತೆಗೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಸಾಗ್ಲಿಕ್ಕೆ ಏನೆಲ್ಲ ಕ್ರಮವನ್ನ ಕೈಗೊಳ್ಬೇಕು, ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟು ಹಂತದಲ್ಲಿ ಚುನಾವಣೆಯನ್ನ ಮಾಡಬೇಕು, ಯಾವಾಗ ಯಾವ್ಯಾವ ರಾಜ್ಯಗಳಲ್ಲಿ ಚುನಾವಣೆ ಮಾಡಬೇಕು. ಯಾಕೆಂತಂದ್ರೆ ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಪರಿಸ್ಥಿತಿ ಇದೆ. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಈಗಂತೂ ಬಹಳ ಅತಿ ಸೂಕ್ಷ್ಮವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾರ್ತ್ ಈಸ್ಟಿನ ಪರಿಸ್ಥಿತಿ ಬೇರೆ. ಮತ್ತೆ ಚುನಾವಣೆ ದಿನಾಂಕ ನಿಗದಿಯಾಗುವ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಒಂದ್ ರೀತಿಯಲ್ಲಿ ಬಿಸಿಲು ಇರುತ್ತದೆ. ಅದ್ರ ಮತ್ತೆ ಕೆಲವು ನಕ್ಸಲೀಯರುಗಳಿದಾವೆ. ಹೀಗೆ ವಿಭಿನ್ನವಾದಂತಹ ಪ್ರದೇಶ, ವಿಭಿನ್ನವಾದಂತಹ ವಾತಾವರಣ, ವಿಭಿನ್ನವಾದಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆಯನ್ನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಗಹನವಾಗಿ ಚರ್ಚೆಯನ್ನ ಮಾಡಿದ್ರು. ಸೊ ಈ ಫೈನಲ್ ಟ್ಯೂನಿಂಗ್ ಆದ್ಮೇಲೆ ಇವತ್ತಿಗೆ ದಿನಾಂಕ ಘೋಷಣೆ ಮಾಡ್ಲಿಕ್ಕೆ ಸಮಯ ನಿಗದಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳೀಗ ಚುನಾವಣಾ ಆಯೋಗದಿಂದ ಲಭ್ಯ ಆಗ್ತಿದ್ದಾವೆ. ಇವತ್ತು ಸಂಜೆ 5 ಗಂಟೆಗೆ ಕೇಂದ್ರದ
ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ದಿನಾಂಕವನ್ನ ಪ್ರಕಟಿಸ್ತಾರೆ. ಈಗ ಉಳಿದಿರುವ ಕುತೂಹಲ ಏನಂತಂದ್ರೆ ಯಾವಾಗಿಂದ ಚುನಾವಣೆ ಶುರು ಆಗತ್ತೆ. ಅಫ್ಕೋರ್ಸ್ ಈಗ ಚುನಾವಣೆ ದಿನಾಂಕವನ್ನ ಇವತ್ತು ಸಂಜೆ ಪ್ರಕಟಿಸುತ್ತೆ ಅಂತಂದ್ರೆ ಇವತ್ತಿನಿಂದನೇ ಕೋಡ್ ಆಫ್ ಕಂಡಕ್ಟ್ ಶುರು ಆಗತ್ತೆ. ಆದ್ರೆ ಮೊದಲ ಹಂತದಲ್ಲಿ ಎಲ್ಲಿ ಚುನಾವಣೆ ನಡೆಯುತ್ತೆ, ಅದು ಯಾವ ತಾರೀಕಿಗೆ ಆಗುತ್ತೆ ಮತ್ತು ಆ ನಂತರದಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ, ಯಾವ್ಯಾವಾಗ ಎಲ್ಲಿರುತ್ತೆ, ಅಂತಿಮವಾಗಿ ಫಲಿತಾಂಶ ಯಾವಾಗ ಬರುತ್ತೆ ಅನ್ನುವಂತ ಕುತೂಹಲಗಳು ಈಗ ಉಳಿದಿದ್ದಾವೆ ಪೃಥ್ವಿರಾಜ್. ಎಸ್, ಮತ್ತು ಒಂದ್ ಕಡೆ ಇವತ್ತು ಚುನಾವಣಾ ದಿನಾಂಕ ಘೋಷಣೆ ಆದ್ರೆ ನೀತಿ ಸಂಹಿತೆ ಇವತ್ತಿಂದನೇ ಜಾರಿಯಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕೆಂದ್ರೆ ಲೋಕಸಭಾ ಎಲೆಕ್ಷನ್ ಇನ್ನ ಇರೋದು ಕೆಲವೇ ದಿನಗಳು ಮಾತ್ರ. ಇನ್ನ ಬೇರೆ ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ವಿಭಿನ್ನವಾದಂತಹ ಸನ್ನಿವೇಶ ಇದ್ರೂ ಕೂಡ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಅನ್ಸುತ್ತೆ 28 ಲೋಕಸಭಾ ಕ್ಷೇತ್ರದಲ್ಲೂ. ಕರ್ನಾಟಕದ ವಿಷಯದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಏನಂತಂದ್ರೆ ಬಹುತೇಕ ಮೊದಲ ಅಥವಾ ಎರಡನೇ ಹಂತದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತವೆ. ಸಂಜೆ 5 ಗಂಟೆಗೆ ಆ ಕುತೂಹಲ ಅಥವಾ ಆ ಒಂದು ಮಾಹಿತಿ ಹೊರಬೀಳುತ್ತೆ. ಅದರ ಹೊರತಾಗಿ ಒಂದೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇವೆ. ಯಾಕೆಂತಂದ್ರೆ 224 ಕ್ಷೇತ್ರಗಳಿಗೂ ವಿಧಾನಸಭಾ ಚುನಾವಣೆಯನ್ನೇ ಒಂದೇ ಹಂತಕ್ಕೆ ಮಾಡಿದ್ರಿಂದ ಸಹಜವಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದೇ ಹಂತದಲ್ಲಿ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಇದಾವೆ. ಕರ್ನಾಟಕ ಅಷ್ಟೇ ಅಲ್ಲ, ದೊಡ್ಡ ರಾಜ್ಯಗಳನ್ನ ಹೊರತುಪಡಿಸಿ ಲೈಕ್ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ತಮಿಳುನಾಡು ಇವುಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಕಡೆ ಆಯಾ ರಾಜ್ಯಗಳಲ್ಲಿ ಒಂದೊಂದೇ ಹಂತದಲ್ಲಿ ಚುನಾವಣೆಯನ್ನ ನಡೆಸ್ತಾರೆ. ಕೆಲವು ನಕ್ಸಲ್ ಪೀಡಿತ ಪ್ರದೇಶಗಳಿರುವಂತಹ ಲೈಕ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ಸ್ವಲ್ಪ ಭಾಗದಲ್ಲಿ ಅದು ಅತಿ ಸೂಕ್ಷ್ಮ ಪ್ರದೇಶಗಳಿರೋದ್ರಿಂದ ಅಲ್ಲಿ ಯಾಕಂದ್ರೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಮಾಡ್ಬೇಕಾಗತ್ತೆ. ಪೊಲೀಸರ ಸಹಕಾರದಿಂದ ಸ್ಥಳೀಯ ಪೊಲೀಸರು ಮತ್ತು CRPF ಅರಸೇನೆ ಇವರೆಲ್ಲ ಸಹಕಾರ ಪಡೆದು ಚುನಾವಣಾ ಆಯೋಗ ಚುನಾವಣೆಯನ್ನ ನಡೆಸ್ಬೇಕಾಗತ್ತೆ. ಎಲ್ಲ ಕಡೆ ಒಂದೇ ರಾಜ್ಯದಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಕಡೆ ಇರಬಹುದು, ಬೇರೆ ಬೇರೆ ಇಡೀ ದೇಶದ ಬೇರೆ ಬೇರೆ ಭಾಗದಲ್ಲಿ ಇರಬಹುದು. ಈ ರೀತಿ ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದೇ ದಿನ ಚುನಾವಣೆ ನಡೆಸಿದ್ರೆ, ಒಂದೇ ಹಂತದಲ್ಲಿ ಚುನಾವಣೆ ನಡೆಸಿದ್ರೆ ಭದ್ರತಾ ವ್ಯವಸ್ಥೆಗಳಲ್ಲಿ ಲೋಪ ಆಗುವಂತ ಸಾಧ್ಯತೆಗಳು ಇರ್ತವೆ. ಆ ಕಾರಣಕ್ಕೋಸ್ಕರ ದೊಡ್ಡ ರಾಜ್ಯಗಳು ಮತ್ತು ಸೂಕ್ಷ್ಮವಾದಂತಹ ಪ್ರದೇಶಗಳು ಇರುವ ಕಡೆ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ. ಉತ್ತರ ಪ್ರದೇಶ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ರಾಜ್ಯ. ಹಾಗಾಗಿ ಅಲ್ಲಿ 2 ಹಂತದಲ್ಲಿ ಅಥವಾ 3 ಹಂತದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳ 46 ಲೋಕಸಭಾ ಕ್ಷೇತ್ರಗಳನ್ನಿರುವಂತಹ ರಾಜ್ಯ, ಅಲ್ಲೂ ಕೂಡ ಒಂದೇ ದಿನಕ್ಕೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಸುವಂತ ಸಾಧ್ಯತೆಗಳು ಕಡಿಮೆ. ಹಾಗಾಗಿ ಮತ್ತೆ ಜೊತೆಗೆ ಅಲ್ಲಿ ಕೆಲವು ಸೂಕ್ಷ್ಮ ಪ್ರದೇಶಗಳು ಕೂಡ ಇದಾವೆ. ಮತ್ತೆ ಅಲ್ಲಿ ಏನೋ ಈಗ ಬಾಂಗ್ಲಾ ವಲಸಿಗರ ಸಮಸ್ಯೆ ಆ ತರದ ಮತ್ತೆ ಈಗ ಕೋಮು ಈ ಸಂವಾದಕ್ಕೆ ಧಕ್ಕೆ ಬರುವಂತ ಪರಿಸ್ಥಿತಿ ಇವೆಲ್ಲ ಇರೋದ್ರಿಂದ ಅಲ್ಲಿ ಕೂಡ 2 ಹಂತದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈಗ 7, 8 ಅಥವಾ 9 ಹಂತಗಳಲ್ಲಿ ಚುನಾವಣೆ ನಡೀಬಹುದು ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಆಗ್ತಿದಾವೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ಬೂಕನಕೆರೆ ನಿಮ್ಮೆಲ್ಲ ಮಾಹಿತಿಗಾಗಿ.